ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ವಿಷಯದಲ್ಲಿ 2 ದಿನಗಳಿಂದ ನಡೀತಾ ಇರುವ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ವಿಜಯಪುರ ಜಿಲ್ಲೆಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತವರು. ಜಿಲ್ಲಾಧಿಕಾರಿಗಳ ಆದೇಶ ಹೊರಡಿಸಿದ್ರು. ನಿಮ್ಮನ್ನು ವಿಜಯಪುರ ಜಿಲ್ಲೆ ಪ್ರವೇಶಿಸದಂತೆ ನಿರ್ಬಂಧಿಸಲಾಗ್ತಾ ಇದೆ ಅಂತ. ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ಹೋದ್ರು. ಬಾಗಲಕೋಟೆ ಜಿಲ್ಲೆಗೂ ಪ್ರವೇಶಿಸದಂತೆ ನಿಮ್ಮನ್ನು ನಿರ್ಬಂಧಿಸಲಾಗ್ತಾ ಇದೆ ಅನ್ನುವ ನೋಟಿಸ್ ತಗೊಂಡು, ಜಿಲ್ಲಾಧಿಕಾರಿಗಳ ನೋಟಿಸ್ ತಗೊಂಡು ಪೊಲೀಸ್ ಅಧಿಕಾರಿಗಳು ಅವರ ಹತ್ರ ಹೋದ್ರು. ಅರೆಸ್ಟ್ ಮಾಡೋದಿದ್ರೆ ಮಾಡಿ, ಯಾವ ಕಾರಣಕ್ಕೂ ಬಾಗಲಕೋಟೆಯಿಂದ ಹೊರಗೆ ಹೋಗೋದಿಲ್ಲ ಅಂದ್ರು ಕನ್ನೇರಿ ಮಠದ ಶ್ರೀಗಳು. ಆ ನಂತರ ಅವರಿಗೆ ಕೊಟ್ಟಿದ್ದ ನೋಟಿಸನ್ನು ವಾಪಸ್ ಪಡೆಯಲಾಗಿದೆ. ಈಗ ಅವರು ಕೊಲ್ಹಾಪುರ ಜಿಲ್ಲೆಯ ಕನ್ನೇರಿ ಮಠಕ್ಕೆ ಹೋಗಿದ್ದಾರೆ. ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಕನ್ನೇರಿ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಕೂಡ ಇರ್ತಾರೆ. ಗುರುಗಳೇ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಏನೇನಾಯ್ತು ಗುರುಗಳೇ? ಬಿಜಾಪುರಕ್ಕೆ ಬರಬಾರ್ದು ಅಂದರು, ನೀವು ಬಾಗಲಕೋಟೆಯಲ್ಲಿ ಇದ್ರಿ. ಅಲ್ಲಿ ನಿಮ್ಮ ಹತ್ರ ಯಾರು DC ಬಂದ್ರಾ, ತಹಶೀಲ್ದಾರ್ ಬಂದ್ರಾ, ಏನಂತಂದ್ರು? ನೀವೇನು ಹೇಳಿದ್ರಿ? ಈಗ ಎಲ್ಲಿದ್ದೀರಿ? ನಾನು ಮೊನ್ನೆ ಮುಧೋಳದಲ್ಲಿ ಕಾರ್ಯಕ್ರಮದಲ್ಲಿದ್ದೆ, ಒಂದು ಕಾರ್ಯಕ್ರಮದಲ್ಲಿ. ಅದನ್ನು ಮುಗಿಸ್ಕೊಂಡು ನಾನು ವಿಜಯಪುರದ ಹತ್ರ ಕಾಕಂಡ್ಕಿ ಅಂತಿದೆ, ಅಲ್ಲಿ ಗುರುದೇವ ಆಶ್ರಮ, ಶಿವಯೋಗೀಶ್ವರರು ಅಂತ ಸ್ವಾಮೀಜಿ ಇದ್ದಾರೆ, ಅವರ ಆಶ್ರಮದಲ್ಲಿ ಮುಕ್ಕಾಮಿಗೆ ಹೋಗಿದ್ದೆ. ಓಕೆ. ಈಗ ಹೋದಾಗ ರಾತ್ರಿ ನನಗೆ SP ಅವ್ರು ಫೋನ್ ಮಾಡಿದರು. ಸ್ವಾಮೀಜಿ, ನೀವು ನಿಮ್ಮ ಕಾರ್ಯಕ್ರಮ ಪೋಸ್ಟ್ಪೋನ್. ನಾನು ಬಸವನ ಬಾಗೇವಾಡಿಲಿ ನಮ್ಮದೊಂದು ಮಠ ಇದೆ. ಈ ನಮ್ಮ ಮಠದ ಒಂದು ಶಾಖಾ ಮಠ ಅದು ಬಸವನ ಬಾಗೇವಾಡಿಯಲ್ಲಿ. ಆ ಮಠದ ಉತ್ಸವ 16-17ನೇ ತಾರೀಕಿಗೆ ಆ ಮಠದ ಉತ್ಸವ ಇತ್ತು. ಹೀಗಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಬೆಳಗ್ಗೆ ಎದ್ದು ಅಂತ ತಿಳ್ಕೊಂಡು ಕಾಕಂಡಿಕೆಯಲ್ಲಿ ಆಲ್ಟ್ ಮಾಡಿದ್ದೆ ನಮ್ಮ ಶಿವಯೋಗೀಶ್ವರ ಸ್ವಾಮೀಜಿಯವರ ಆಶ್ರಮದಲ್ಲಿ. ಆವಾಗ ಬಿಜಾಪುರ SP ಅವ್ರು ಫೋನ್ ಮಾಡಿ, ನೀವು ಆ ಕಾರ್ಯಕ್ರಮವನ್ನು ಮುಂದೂಡಿದರೆ ಒಳ್ಳೆಯದು ಸ್ವಾಮೀಜಿ, ಯಾಕೆ ಅಂತಂದರೆ ತುಂಬ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ನಿಮ್ಮ ವಿರುದ್ಧ, ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗ್ಬೋದು, ಆದ್ದರಿಂದ ನೀವು ಕಾರ್ಯಕ್ರಮ ಮುಂದೂಡಿ ಅಂತ. ನಾನು ಹೇಳಿದೆ, ನಿಂಬರ್ಗಿ ಅವರೇ, ಕಾರ್ಯಕ್ರಮ ಮುಂದೂಡೋದು ಕಷ್ಟ, ಯಾಕಂದ್ರೆ ಮುಂಬೈ, ಪುಣೆ, ರಾಯಗಢ, ರತ್ನಾಗಿರಿ, ಗೋವಾ ಮುಂತಾದ ಪ್ರದೇಶಗಳಿಂದ ಜನ ಆಲ್ರೆಡಿ ಬಂದು ತಲುಪಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಂದೂಡೋದು ಅಷ್ಟು ಸಂಯುಕ್ತಿಕ ಅನಿಸೋದಿಲ್ಲ ಅಂತ ಹೇಳಿದ್ದು ನಾನು. ಅವರು ಇಲ್ಲ ಸ್ವಾಮೀಜಿ, ಮಾಡಿದ್ರು ಒಳ್ಳೆಯದು ಅಂತ. ನಾನು ಆಗೋದಿಲ್ಲಪ್ಪ ಅಂತ ಹೇಳಿಬಿಟ್ಟೆ. ಹೇಳಿದ ಕೂಡಲೇ ನನಗೆ ಸ್ವಲ್ಪ ಸಮಯ ಕೊಡಿ, ಆನಂತರ ನಿಮ್ಗೆ ಹೇಳ್ತೀನಿ ಅಂದರು. ಮತ್ತೆ ಒಂದು 2 ಗಂಟೆ ಬಿಟ್ಟು ಅವ್ರದ್ದು ಫೋನ್ ಬಂತು, ಸ್ವಾಮೀಜಿ ಇಲ್ಲ, ಸರ್ಕಾರದ ಬೇರೆ ಡಿಸಿಷನ್ ಆಗಿದೆ, ಈಗ ನಮ್ಮ ಕೈಯಲ್ಲಿ ಏನಿಲ್ಲ, ನಿಮಗೆ ಬಹುತೇಕ ಜಿಲ್ಲಾ ಬಂದಿಯನ್ನು ವಿಧಿಸ್ತಾ ಇದ್ದಾರೆ, ನೀವು ಬೇಕಂದರೆ ಹೋಗಿ ಹೈಕೋರ್ಟ್ನಿಂದ ಅದಕ್ಕೆ ಸ್ಟೇ ತರಬಹುದು ಅಂತ ಹೇಳಿದರು. ಆಯ್ತಪ್ಪ ಅಂದೆ. ರಾತ್ರಿ ಮಲ್ಕೊಂಡೆ. ಬೆಳಗ್ಗೆ 7 ಅಷ್ಟರೊಳಗಾಗಿ ಬಾಗೇವಾಡಿಯ CPI ಮತ್ತು ಪೊಲೀಸರು ಬಂದು ಕೂತಿದ್ರು. ಅವ್ರು ನನ್ನ ಕೈಯಲ್ಲಿ ಪತ್ರ ಕೊಟ್ಟರು, ನಿಮಗೆ ಈ ಜಿಲ್ಲೆಯಲ್ಲಿ ಪ್ರತಿಬಂಧ ವಿಧಿಸಲಾಗಿದೆ, ಆದ್ದರಿಂದ ಇದಕ್ಕೊಂದು ಸೈನ್ ಮಾಡಿಕೊಡಿ ಅಂದ್ರೆ, ಆಯ್ತಪ್ಪ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟೆ. ಆಮೇಲೆ ಒಂದು 2 ಗಂಟೆ ಇನ್ನೂ ಹೋಗಿರಲಿಲ್ಲ, 1 ಗಂಟೆ ಆಗಿತ್ತು. ಮತ್ತೆ ಬಂದರು, ಸ್ವಾಮೀಜಿ ನೀವು ಇಲ್ಲೇ ಇದ್ರಿ ಅಂದರೆ ಮೀಡಿಯಾದವ್ರು ಬರಲಿಕ್ಕೆ ಆರಂಭ ಮಾಡ್ತಾರೆ, ಮತ್ತು ಅವರು ವಿಜಯಪುರ ಜಿಲ್ಲೆಯಲ್ಲೇ ಸ್ವಾಮಿಗಳಿದ್ದಾರಲ್ಲ ಅಂತ ಪ್ರಶ್ನೆ ನಿರ್ಮಾಣ ಮಾಡಿದರೆ ನಮ್ಮ ನೌಕರಿ ಸಮಸ್ಯೆ ಬರುತ್ತೆ, ಆದ್ದರಿಂದ ತಾವು ವಿಜಯಪುರ ಜಿಲ್ಲೆಯಿಂದ ಹೊರಗೆ ಹೋದ್ರೆ ಒಳ್ಳೆಯದು ಅಂತಂದ್ರು. ಆಯ್ತಪ್ಪ, ನಿಮ್ಮ ನೌಕರಿಗೆ ಕುತ್ತನ್ನು ತಂದು ನಾನು ಯಾಕೆ ಇದನ್ನು ಮಾಡಲಿ, ಹೋಗ್ತೀನಿ ಅಂಥೇಳಿ ನಾನು ಪಕ್ಕದ ಬಾಗಲಕೋಟೆ ಜಿಲ್ಲೆಯ ಚಿಕ್ಕಾಲಗುಂಡಿ ಅಂತಿದೆ ಮುಧೋಳ ತಾಲೂಕಿನಲ್ಲಿ, ಅಥವಾ ಬೀಳ್ಗಿ ತಾಲೂಕಿನಲ್ಲಿ, ಅಲ್ಲಿ ನಾನು ನಮ್ಮ ಶಾಖಾ ಮಠ ಅದು, ಅಲ್ಲಿ ಹೋಗಿದ್ದೆ. ಹೋದ ನಂತರ ಮರುದಿವಸ ನಾವು ಹೈಕೋರ್ಟ್ಗೆ ಮೂವ್ ಮಾಡಿದ್ದೀವಿ. ಎಲ್ಲೇ ಏನೋ ಇದು ಆಗಿರ್ಬೋದು, ಕಡಿಮೆ ಆಗಿರ್ಬೋದು ನಮ್ಮದು. ನಮ್ಮ
ಮನವಿಯನ್ನು ಹೈಕೋರ್ಟ್ನವ್ರು ತಿರಸ್ಕರಿಸಿದ್ರು. ಆಯಿತು, ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅಂತ ಬಿಟ್ಟಿವಿ. ಅಷ್ಟರಲ್ಲೇ ಸಾಯಂಕಾಲ ಇವರು ಬಾಗಲಕೋಟೆ ಕಲೆಕ್ಟ್ರ್ ಆರ್ಡ್ರ್ ತೊಗೊಂಡು ಯಾರೋ ಒಂದಿಬ್ಬರು ಇನ್ಸ್ಪೆಕ್ಟ್ರು ಮತ್ತು ಒಬ್ಬ ತಹಸೀಲ್ದಾರ ಬಂದರು. ನೀವು 1 ಗಂಟೆಯೊಳಗಾಗಿ ಈ ಜಾಗ ಖಾಲಿ ಮಾಡಬೇಕು ಅಂದರು. ನಾನು ವಿಚಾರ ಮಾಡಿದೆ, ಏನಪ್ಪ ಇದು ಯಾಕೆ ಅಂತ ಕೇಳಿದೆ. ನಾನೇನು ಯಾರನ್ನೂ ಹೊಡೆದಿಲ್ಲ, ಬಡ್ದಿಲ್ಲ, ಯಾರಿಗೆ ಒಂದು ಬೈದಿಲ್ಲ. ಯಾಕೆ ಅಂತ ಕೇಳಿದೆ. ಇಲ್ಲ, ಅದು ರಿಪೋರ್ಟ್ ಬಂದಿದೆ ನಮಗೆ, ಈ ಏನು ಗುಪ್ತಚರ ಇಲಾಖೆಯಿಂದ ಭಾರಿ ದಂಗೆಗಳಾಗುವ ಸಾಧ್ಯತೆ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿದರು. ಆಯ್ತಪ್ಪ, ಹಾಗಿದ್ರೆ ಆಗಲಿ, ನಾನು ಇಲ್ಲಿಂದ ಹೋಗೋದಿಲ್ಲ. ನಿಮ್ಗೇನು ಆ್ಯಕ್ಷನ್ ಮಾಡೋದಿದೆ ಫರ್ದರ್ ಆ್ಯಕ್ಷನ್ ಮಾಡಿರಿ. ನಿಮಗೆ ಸಮಾಧಾನ ಆಗುವವರೆಗೆ ಯಾವ ಜೈಲು ಇಡ್ರಿ. ಆ ನಂತರ ನಿಮ್ಗೆ ಯಾವ ದಿವಸ ನಾನು ಯಾವುದೇ ಬೇಲ್ ಅಪ್ಲಿಕೇಶನ್ ಮಾಡೋದಿಲ್ಲ. ನಿಮ್ಗೆ ಯಾವಾಗ ಸಮಾಧಾನ ಅನಿಸುತ್ತೆ ಅವತ್ತು ನಾನು ಬಿಡ್ರಿ, ನಾನು ಹೋಗ್ತೀನಿ ಅಂತ ಹೇಳಿದೆ. ಅಂದ ಕೂಡಲೇ ಅವರು ಹೋಗಿ ಬರ್ತೀವಿ ಅಂತ ಹೋದರು. ಅಷ್ಟರಲ್ಲೇ ನಮ್ಮ ಕಾರಜೋಳ ಅವ್ರಿಗೂ ಮತ್ತು ನಿರಾಣಿಯವ್ರಿಗೂ ಯಾರೋ ಹೇಳಿದ್ದಾರೆ ಹಿಂಗಾಯಿತು ಅಂತ. ಅವರು ಆ SP ಮತ್ತು ಇವ್ರ ಜೊತೆ ಮಾತಾಡಿ ಹೇಳಿದ್ದಾರೆ, ಏನು ಸ್ವಾಮಿಗಳ ಜೊತೆ ಈ ರೀತಿ ವರ್ತನೆ ಮಾಡೋದು ಸರಿಯೇನು? ನೀವು ಸ್ವಾಮಿಗಳು ಒಂದು ಮೆಸೇಜ್ ಹಾಕಿದ್ರು ಅಂದ್ರೆ 1,00,000 ಜನ ರೈತರು ಬಂದು ನಿಮ್ಮ ಪೊಲೀಸ್ ಸ್ಟೇಷನನ್ನು ಘೇರಾವ್ ಮಾಡಿದರು ಅಂದ್ರೆ ನಿಮಗೆ ಹೊರಗೆ ಬೀಳೋದು ಕಷ್ಟ ಆದೀತು. ಪಾಪ ಅವ್ರು ಆ ರೀತಿ ಮಾಡಿಲ್ಲ, ಆ ಮಾತು ಬೇರೆ. ನೀವೇನಂತ ತಿಳ್ಕೊಂಡ್ರಿ ಅವ್ರ ಬಗ್ಗೆ ಅಂತ ಅವರು ಏನೋ ಸಮಜಾಯಿಷಿ ಕೊಟ್ಟಿದ್ದಾರೆ ಕಾಣುತ್ತೆ. ಅದಕ್ಕೆ ಅವರು ನನಗೆ ರಾತ್ರಿ SP ಫೋನ್ ಮಾಡಿದ, ಬಾಗಲಕೋಟೆ SP ಮಾಡಿ, ಸ್ವಾಮೀಜಿ ಇಲ್ಲ, ನಾವು ಮಾಡಿರೋದು ಸ್ವಲ್ಪ ಮಿಸ್ಟೇಕ್ ಇದೆ, ತಪ್ಪಾಯಿತು, ಹಾಗೆ ಮಾಡಬಾರ್ದಾಗಿತ್ತು ಅಂಥೇಳಿ ಅವ್ರು ಅಂದರು. ಕೆಲವೊಂದು ಅನಿವಾರ್ಯ ಸಂದರ್ಭಗಳು ಬರ್ತಾವೆ, ನಾವು ಮಾಡಬೇಕಾಗತ್ತೆ ಅಂತ. ಆಮೇಲೆ ಇವತ್ತು ಬೆಳಗ್ಗೆ, ನಿನ್ನ ರಾತ್ರಿ ಆದಂಥ ಘಟನೆ ಇದು. ಇವತ್ತು ಬೆಳಗ್ಗೆ ಮತ್ತೆ ಅವರು DC ಅವರು ಸಹಿತ ಫೋನ್ ಮಾಡಿ, ಇಲ್ಲ ಸ್ವಾಮೀಜಿ ಸ್ವಲ್ಪ ನಮ್ಮದು ಮಿಸ್ಟೇಕ್ ಆಯಿತು, ನೀವು ಕ್ಷಮಿಸಬೇಕು ಅಂಥೇಳಿ ಅಂದ್ರೆ ನೋಟಿಸ್ ವಾಪಸ್ ತಗೊಂಡ್ರಿ. ಆಯ್ತಪ್ಪ, ಎಲ್ಲ ಧರ್ಮ ಕರ್ಮ ನಿಮ್ಮ ಜೊತೆ ಅಂತ ಹೇಳಿದ್ದು. ನಾನು ಇಲ್ಲಿಗೆ ಬಂದು ನಿಂತಿದೆ. ಈಗ ನಾನು ಕೇಳಿದ ಮಟ್ಟಿಗೆ ಬಹುತೇಕ ರಾಜ್ಯಕ್ಕೆ ಚೀಫ್ ಸೆಕ್ರೆಟರಿ ಅವರ ಆದೇಶ ಹೊರಡಿಸ್ಬೇಕು, ರಾಜ್ಯಕ್ಕೆ ಬ್ಯಾನ್ ಮಾಡಬೇಕು ಅಂತೇನೋ ವಿಚಾರ ನಡೆದಿದೆ ಅಂತೆ. ಮಾಡಿದರೂ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಕನ್ನೇರಿ ಶ್ರೀಗಳನ್ನು ಕರ್ನಾಟಕದ ಬೌಂಡ್ರಿ ಒಳಗೆ ಬಿಟ್ಕೊಳ್ಬಾರ್ದು ಅನ್ನೋ ಪ್ರಯತ್ನ ನಡೀತಾ ಇದೆ ನಿಮಗಿರೋ ಮಾಹಿತಿ ಪ್ರಕಾರ. ಹೌದು ಹೌದು ಹೌದು. ಯಾಕಂದರೆ ಅವ್ರು ಬಂದರೆ ಕರ್ನಾಟಕದಲ್ಲಿ ಭಾರೀ ದಂಗೆಗಳು ಏಳುವಂಥ ಸಾಧ್ಯತೆಯನ್ನು ಗುಪ್ತಚರ ಇಲಾಖೆಯವರು ಅವ್ರಿಗೆ ಕೊಟ್ಟಿದ್ದಾರಂತೆ. ನಿಮಗೇನನ್ಸುತ್ತೆ ಸ್ವಾಮೀಜಿ, ಯಾಕೆ ಇಷ್ಟು ಗಂಭೀರ ಆಯ್ತು ಈ ವಿಷಯ? ನನಗನ್ಸಿದ ಮಟ್ಟಿಗೆ ಅವರೊಂದು ಸ್ಕ್ರಿಪ್ಟ್ ತಯಾರು ಮಾಡಿದ್ದಾರೆ. ಹೇಗೆ ಧರ್ಮಸ್ಥಳಕ್ಕೆ ಮಾಡಿದ್ರ ಹಾಗೆ ಅದರಲ್ಲಿ ಮೊದಲು ಹೋಗಿ ಅಪ್ಲಿಕೇಶನ್ಸ್ ಕೊಡಬೇಕು, ಈ ರೀತಿ ಇವ್ರನ್ನ ಪ್ರತಿಬಂಧಿಸಬೇಕು ಅಂತ. ಒಂದು 8-10 ಜನರು, ಒಂದು ಜಿಲ್ಲೆಯ ಜನಸಂಖ್ಯೆ ಸುಮಾರು ಒಂದು 30 ಲಕ್ಷ ಇರುತ್ತೆ ಕನಿಷ್ಠ. ಅದರಲ್ಲಿ ಒಂದು 10-15 ಜನ ಇವರು ಇದನ್ನು ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಹೋದಂಥವ್ರು. ಅಂದರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ನೋಡಿ. ಅವ್ರು ಹೋಗಿ ಅಪ್ಲಿಕೇಶನ್ ಕೊಡೋದು, ಅದನ್ನೇ ಮುಂದೆ ಗುಪ್ತಚರ ಇಲಾಖೆಯವರು ಇಲ್ಲ ಭಾರಿ ಅಶಾಂತಿ ಉಂಟಾಗುತ್ತೆ ಅಂತ ರಿಪೋರ್ಟ್ನೂ ಕೊಡಬೇಕು ಅಂತ ಅವ್ರ ಸ್ಕ್ರಿಪ್ಟ್ನಲ್ಲಿ ಇರುತ್ತೆ. ಆ ನಂತರ ಇವರನ್ನು ಪ್ರತಿಬಂಧಿಸಬೇಕು ಕಲೆಕ್ಟ್ರು ಅಂತ ತಿಳ್ಕೊಂಡು ಅದು ಅವ್ರ ಸ್ಕ್ರಿಪ್ಟ್ನಲ್ಲಿ ಬರೆದ ಪ್ರಕಾರನೇ ಇರಬಹುದು. ಯಾಕೆ ಅವ್ರು ಭಯ ಪಡ್ತಾರೋ ಗೊತ್ತಿಲ್ಲ. ನಾನು ಒಂದು ವೇಳೆ ನನಗೊಂದು ಸಾರಿ ಹೇಳಿದ್ರು ಅವರು, ಇಲ್ಲ ನಿಮ್ಮ ಸುರಕ್ಷತೆಗಾಗಿಯೇ ನಾವು ಹಾಗೆ ಮಾಡ್ತಾ ಇದ್ದೀವಿ ಅಂತ. ನನ್ನ ಸುರಕ್ಷತೆಗಾಗಿ ಮಾಡೋದಾಗಿದ್ದರೆ ನೀವು ಏನಾದರೂ ಪ್ರೊಟೆಕ್ಷನ್ ಕೊಡ್ಬೋದಾಗಿತ್ತು ನನಗೆ. ಆದರೆ ಅದನ್ನು ಬಿಟ್ಟು ಪ್ರತಿಬಂಧ ವಿಧಿಸ್ತಿದ್ದೀರಿ ಅಂದ್ರೆ ಕಾನೂನಿನ ರಕ್ಷಣೆ ಮಾಡಬೇಕಾದಂಥ ತಾವು ಕಾನೂನನ್ನು ಕತ್ತನ್ನು ಹೆಚ್ಚುತ್ತಾ ಇದ್ದೀರಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಸಂವಿಧಾನ ನನಗೆ ಕೊಟ್ಟಂಥ ಅಧಿಕಾರ ಈ ಮಾತೃಭೂಮಿಯಲ್ಲಿ ಸಂಚರಿಸುವಂಥ ಅಧಿಕಾರವನ್ನು ಕಸ್ಕೊಂಡ್ರಲ್ಲ ಅಂತ. ಬಟ್ ಆದರೆ ನಾವು ಸರ್ಕಾರದ ಕೆಲ ಪ್ರತಿನಿಧಿಗಳನ್ನು ಕೇಳಿದ್ವಿ, ಮಂತ್ರಿಗಳನ್ನು ಕೇಳಿದ್ವಿ. ಅವ್ರು ಹೇಳೋದು ಕಾಡಸಿದ್ದೇಶ್ವರ ಶ್ರೀಗಳು ಬಳಸಿರ್ತಕ್ಕಂಥ ಪದ ಇದಕ್ಕೆಲ್ಲ ಕಾರಣ ಆಯಿತು, ನಾವೇನು ಸ್ಕ್ರಿಪ್ಟ್ ಬರೆದಿರಲಿಲ್ಲ. ಯಾಕಂದರೆ ಪ್ರತ್ಯೇಕ ಧರ್ಮದ ಹೋರಾಟ ಮತ್ತು ಅದರ ವಿರುದ್ಧದ ನಿಲುವು ಇದು 7-8 ವರ್ಷಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾನೇ ಇದೆ. ಜತ್ನಲ್ಲಿ ಬಳಸಿರ್ತಕ್ಕಂಥ ಪದ ಇದಕ್ಕೆಲ್ಲ ಕಾರಣ ಆಯಿತು ಅಂತ ಅವರಿಂದ ಬರ್ತಾ ಇರೋ ಪ್ರತಿಕ್ರಿಯೆ. ಒಂದು ವೇಳೆ ಆ ಪದದಿಂದನೇ ಹೀಗಾಗಿತ್ತು ಅಂದರೆ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಗಳಿಗೆ
ಬಳಸಿದಂಥ ಪದ, ಒಬ್ಬ ದಲಿತ ಹೆಣ್ಣು ಮಗಳನ್ನು ಅವಮಾನಿಸಿದಂಥ ರೀತಿ, ಇದನ್ನು ಕುರಿತು ಪತ್ರಕಾರರು ಕೇಳಿದಾಗ ಇಲ್ಲ ನಮ್ಮ ಪ್ರದೇಶದ ಆಡು ಭಾಷೆನ ಆಗಿದೆ, ನಾನೇನು ಕ್ಷಮ ಕೇಳೋದಿಲ್ಲ, ನಮ್ಮ ಭಾಷೆನ ಆಗಿದೆ ಅಂತೇಳಿದರು. ಹಾಗಾದರೆ ನಿಮ್ಮ ಸಲುವಾಗಿ ಒಂದು ಕಾನೂನು, ನನ್ನ ಸಲುವಾಗಿ ಒಂದು ಕಾನೂನು ಬೇರೆ ಬೇರೆನಾ? ಅಂದ್ರೆ ತಾವು ಹೇಳೋದು ಆಡು ಭಾಷೆಯಲ್ಲಿ ಬಳಸಿದ್ದು ಎಲ್ಲಿಂದ ಯಾರಾದರೂ ಹೌದು ಆಡು ಭಾಷೆಯಲ್ಲಿ ಬಳಸಿದ್ದು ನಮ್ಮಲ್ಲಿ ಸಹಜವಾಗಿ ನೋಡ್ರಿ, ತಾವು ನಿಮಗೆ ಹೇಳ್ತೀನಿ ನಾನು, ನಮ್ಮಲ್ಲಿ ಸಹಜವಾಗಿ ವಿಜಾಪುರ ಜಿಲ್ಲೆಯಲ್ಲಿ ಅವನು ಎಲ್ಲಿ ಹೋಗ್ಯಾನ ಸುಳಿ ಮಗ ನೋಡ್ಕೊಂಡು ಬಾ ಅವನ ಅಂತ ಈಗ ಸಹಜವಾಗಿ ಅಂತಿರ್ತಾರೆ. ಆಮ್ಯಾಗ ಏಟ್ ಹೇಳಿನಿ ನಾವು ಕೇಳವಲ್ಲ ನೋಡು ಅಂಥೇಳಿ ಸಹಜ ಹಿಂಗೆ ಅಂತಿರ್ತಾರೆ. ಅದು ಉಳಿದವ್ರಿಗೆ ಇದು ಹಿಡಿಸೋದಿಲ್ಲ. ಆದರೆ ವಿಜಯಪುರದಲ್ಲಿ ಇದು ಸಹಜ ಭಾಷೆ. ಅದರಂತೆ ನೀವು ಈ ಇದು ಕಲ್ಯಾಣ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹೋದ್ರೆ ಸ್ವಾಮಿ ಬಂದಿತ್ತಲ್ಲ ಐತೆ ಹೋಗೈತದು ಅಂತ ಕೇಳ್ತಾರೆ. ಆಮ್ಯಾಗ ಹೋತೋ ಏನು ಹೊಯ್ಕೊಂಡು ಹೋತೋ ಅಂತ ಕೇಳ್ತಾರೆ. ಹೊಯ್ಕೊಂಡು ಹೋತು ಬೆಳಿಗ್ಗೆನ ಅಂದ ಕೂಡಲೇ ಏನು ಹಂಗೆ ಹೊಯ್ಕೊಂತೋ ಏನು ಎಣ್ಣೆ ಹಚ್ಚಿ ಹೊಯ್ಕೊಂಡು ಹೋತೋ ಅಂತ ಕೇಳ್ತಾರೆ. ಇದ್ರ ಅರ್ಥ ಹೊಯ್ಕೊಳ್ಳೋದು ಅಂದ್ರೆ ಸ್ನಾನ ಮಾಡೋದು ಅಂತ. ಹಾಗೆ ಸ್ನಾನ ಮಾಡಿದ್ರು, ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡು ಅಭ್ಯಂಗ ಸ್ನಾನ ಮಾಡ್ಕೊಂಡು ಹೋದ್ರು ಅಂತ ಕೇಳೋದು. ಇದು ಆಯಾ ಭಾಷೆದ ಭಾಗದ ಭಾಷೆ. ಅದು ಅದನ್ನು ಅರ್ಥೈಸಿಕೊಳ್ಳೋದು ಬಿಟ್ಟು ಅಪಾರ್ಥ ಮಾಡೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಒಂದು ಕ್ಷಮೆ ಕೋರಿ ಅಂತಾರೆ ಅವರು. ವಿಷಾದ ಕ್ಷಮೆ. ಅಲ್ಲಿ ನಾನು ತಪ್ಪು ಮಾಡಿದರೆ ಕ್ಷಮೆ ಕೇಳಬೇಕಲ್ಲ. ನನ್ನ ಆಡು ಭಾಷೆ ಅದು. ನಾನು ಇವತ್ತೇ ಮಾತಾಡಿಲ್ಲ ಇಂಥ ಮಾತುಗಳನ್ನು. ಮೊದಲು ನಾನು ಗ್ರಾಮೀಣ ಮನುಷ್ಯ ಮೊದಲಿಂದಲೂ. ಗ್ರಾಮೀಣ ಭಾಷೆಯಲ್ಲೇ ನಾನು ಮಾತಾಡ್ತಾ ಇರ್ತೀನಿ. ಹಿಂಗೆ ಸಾಕಷ್ಟು ಸಾರಿ ಮಾತಾಡಿದ್ದೀನಿ, ಆರಂಭದಲ್ಲಿಯೂ ಸಹಿತ, ಈ ಪೂರ್ವದಲ್ಲಿಯೂ ಸಹಿತ. ನಾನು ಕೆಲವೊಂದು ಇವುಗಳನ್ನು ನೋಡಿರ್ತಾವು, ನಾನು ಸಹಜವಾಗಿ ಮಾತಾಡ್ತಾ ಇರ್ತೀನಿ ಇವನ್ನ. ಆಮೇಲೆ ಇದಕ್ಕಿಂತಲೂ ಹೆಚ್ಚಿಗೆ ನಾನು ಹೇಳೋದೇನು ಅಂದರೆ, ನಾನೇನು ಮಾತಾಡಿದ್ದೀನಲ್ಲ ಆ ಭಾಷೆ ಹಿಂದಿನ ಭಾವವನ್ನು ನೋಡ್ರಿ, ಅದರ ಕಳಕಳಿ ಏನಿದೆ ಅದನ್ನು ನೋಡ್ರಿ, ಯಾಕೆ ಈ ಮಾತು ಮಾತಾಡಿದ್ದಾರೆ ಅದನ್ನು ನೋಡ್ರಿ. ಅದನ್ನು ಬಿಟ್ಟು ಬರೀ ಆ ಶಬ್ದಗಳನ್ನು ಹಿಚ್ಕಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.